ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ. ಶ್ರೀ ಸಂಕಷ್ಟಹರ ಚತುರ್ಥಿ ಗಣಪತಿ ವ್ರತಕತೆ. ಕಾರ್ತೀಕ ಮಾಸದ ಸಂಕಷ್ಟಹರ ಗಣಪತಿ. ಕಾರ್ತೀಕ ಮಾಸ ಪೀಠ ಪೂಜೆ. ಕಾರ್ತೀಕ ಮಾಸದಲ್ಲಿ ಶಿವಪೀಠವನ್ನು ಆರಾಧಿಸುತ್ತೇವೆ. ಆಧಾರ ಶಕ್ತಿಯೇ ನಮಃ, ಮೂಲ ಪ್ರಕೃತಿಯೇ ನಮಃ, ಆದಿಕೂರ್ಮಾಯ ನಮಃ, ಅನಂತಾಯ ನಮಃ, ಪೃಥ್ವಿಯೇ ನಮಃ, ಧರ್ಮಾಯ ನಮಃ, ಅಧರ್ಮಾಯ ನಮಃ, ಜ್ಞಾನಾಯ ನಮಃ, ಅಜ್ಞಾನಾಯ ನಮಃ, ವೈರಾಗ್ಯಾಯ ನಮಃ, ಅವೈರಾಗ್ಯಾಯ ನಮಃ, ಐಶ್ವರ್ಯಾಯ ನಮಃ, ಅನೈಶ್ವರ್ಯಾಯ ನಮಃ, ಸಂಸತ್ವಾಯ ನಮಃ, ರಂ ರಜಸೇ ನಮಃ, ತಂ ತಮಸೇ ನಮಃ, ಮಂ ಮಾಯಾಯೈ ನಮಃ, ವಿಂ ವಿದ್ಯಾಯೈ ನಮಃ, ಅಂ ಅನಂತಾಯ ನಮಃ, ಪಂ ಪದ್ಮಾಯ ನಮಃ. ಇತಿ ಕಾರ್ತೀಕ ಮಾಸ ಪೀಠ ಪೂಜಾ. ಕಾರ್ತೀಕ ಮಾಸ ಸಂಕಷ್ಟಹರ ಗಣಪತಿ ಕತೆ. ಗಣಾಧಿಪ ಮಹಾಗಣಪತಿ ಶಿವಪೀಠ. ಸಂಕಷ್ಟಹರ ಚತುರ್ಥಿ ಪೂರ್ವ ಕತೆ ಕೇಳಿದ ಮೇಲೆ ಈ ಕೆಳಗಿನ ಕಥೆಯನ್ನು ಕೇಳಬೇಕು. ಇದರ ಲಿಂಕನ್ನು ಐಕಾರ್ಡ್ನಲ್ಲಿ ಹಾಕಿರುತ್ತೇನೆ. ಗಣಪತಿಯು ಹೇಳುತ್ತಾನೆ, ತಾಯೇ, ಕಾರ್ತೀಕ ಮಾಸದಲ್ಲಿ ನನ್ನನ್ನು ಗಣಾಧಿಪ ಮಹಾಗಣಪತಿ ಎಂಬ ಹೆಸರಿನಿಂದ ಶಿವಪೀಠದಲ್ಲಿ ಆಹ್ವಾನಿಸಿ ನೈವೇದ್ಯಕ್ಕೆ ಕೀರು, ಕಜ್ಜಾಯ, ಸಿಹಿ ತಿಂಡಿಗಳನ್ನಿಟ್ಟು ಪೂಜಿಸಬೇಕು. ಇದರ ಸಂಬಂಧದಲ್ಲಿ ಪೂರ್ವದಲ್ಲಿ ನಡೆದ ಕಥೆಯೊಂದನ್ನು ಹೇಳುವೆ ಕೇಳು. ಹಿಂದೆ ವೃತಾಸುರನೆಂಬ ರಾಕ್ಷಸನು ಕುತಂತ್ರದಿಂದ ಬ್ರಹ್ಮನಲ್ಲಿ ಒಂದು ವರ ಪಡೆದನು. ಇದರ ಸೊಕ್ಕಿನಿಂದ ತನ್ನನ್ನು ಯಾರೂ ಸಂಹಾರ ಮಾಡಲು ಸಾಧ್ಯವಿಲ್ಲ ಎಂದು ತಿಳಿದು ಇಂದ್ರ ಮೊದಲಾದ ಎಲ್ಲಾ ದೇವತೆಗಳನ್ನು ಜಯಿಸಿ ಸ್ವರ್ಗವನ್ನು ತನ್ನ ವಶಕ್ಕೆ ತೆಗೆದುಕೊಂಡನು. ಆಗ ವಿಧಿಯಿಲ್ಲದೆ ದೇವತೆಗಳು ಆತನಡಿ ಜೀವಿಸಬೇಕಾಯಿತು. ದಿನೇ ದಿನೇ ವೃತ್ತಾಸುರನ ಉಪಟಳ ಹೆಚ್ಚಾಯಿತು. ವೇದನೆ ತಾಳಲಾರದೆ ದೇವತೆಗಳು ವಿಷ್ಣುವನ್ನು ಮೊರೆಹೊಕ್ಕರು. ಆಗ ಜಗದ್ರಕ್ಷಕನಾದ ಮಹಾವಿಷ್ಣುವು, ಎಲೆ ದೇವತೆಗಳಿರ, ಆ ರಾಕ್ಷಸನು ದೇವತೆಗಳಿಂದ ಸಮುದ್ರದಲ್ಲಿ ನೀರಿರುವವರೆಗೂ ವಧೆಯಾಗದಿರುವಂತೆ ಬ್ರಹ್ಮನಿಂದ ವರ ಪಡೆದಿದ್ದಾನೆ. ಆದ್ದರಿಂದ ಸಮುದ್ರದ ನೀರನ್ನೆಲ್ಲ ಯಾರಾದರೂ ಋಷಿಗಳು ಕುಡಿದರೆ ನೀವು ಆತನನ್ನು ವಧಿಸಬಹುದು ಎಂದು ಹೇಳಲು ಇಂದ್ರಾದಿ ದೇವತೆಗಳೆಲ್ಲ ಅಗಸ್ತ್ಯ ಮುನಿಗಳೇ ಇದಕ್ಕೆ ಸರಿಯಾದವರೆಂದು ನಿರ್ಣಯಿಸಿ ವೈಕುಂಠದಿಂದ ಅಗಸ್ತ್ಯರ ಆಶ್ರಮಕ್ಕೆ ಬಂದು ವಂದಿಸಿ ವಿಷಯ ತಿಳಿಸಿ ಪ್ರಾರ್ಥಿಸಲು ಮುನಿಗಳು ಧೈರ್ಯ ಹೇಳಿ ಕಳುಹಿಸುತ್ತಾರೆ. ಆದರೆ ಅಗಸ್ತ್ಯರು ಇಡೀ ಸಮುದ್ರದ ನೀರನ್ನು ನಾನೊಬ್ಬನೇ ಕುಡಿಯಲು ಸಾಧ್ಯವೇ ಎಂದು ಚಿಂತೆಗೊಳಗಾದರು. ನಂತರ ಸಕಲ ಕಷ್ಟಗಳನ್ನು ನಿವಾರಿಸುವ ಚೌತಿ ವ್ರತವನ್ನು ಮಾಡು ಎಂದು ಅಶರೀರವಾಣಿ ಕೇಳಿಬಂತು. ಅಂತೆಯೇ ಮುನಿಗಳು ದೃಢ ಮನಸ್ಸಿನಿಂದ ಚೌತಿವ್ರತವಾದ ಸಂಕಷ್ಟಹರ ಮಹಾಗಣಪತಿ ಪೂಜೆಯನ್ನು ಮಾಡಿದರು. ಪ್ರಸನ್ನನಾದ ವಿಘ್ನೇಶ್ವರನು ಪ್ರತ್ಯಕ್ಷನಾಗಿ ಅನುಗ್ರಹಿಸಿದನು. ಫಲವಾಗಿ ಅಗಸ್ತ್ಯರು ಸಮುದ್ರದ ನೀರನ್ನೆಲ್ಲ ಒಮ್ಮಿಂದೊಮ್ಮೆಲೆ ಪೂರ್ತಿ ಆಪೋಷಣೆ ಮಾಡಲು ಆ ಸಮಯದಲ್ಲೇ ದೇವತೆಗಳು ವೃತ್ತಾಸುರನನ್ನು ಸಂಹರಿಸಿದರು. ಸ್ವರ್ಗಲೋಕ ಮರಳಿ ದೇವತೆಗಳ ವಶಕ್ಕೆ ಬಂದು ಸುಭಿಕ್ಷವಾಯಿತೆಂಬಲ್ಲಿಗೆ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಸಂಕಷ್ಟಹರ ಗಣಾಧಿಪ ಮಹಾಗಣಪತಿಯ ವ್ರತದ ಕಾರ್ತೀಕ ಮಾಸದ ಕಥಾಮಹಿಮೆಯು ಸಂಪೂರ್ಣವಾಯಿತು. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.